ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನೊಂದು ಆತಂಕದ ಸುದ್ದಿ ಬರ್ತಾ ಇದೆ. ವೈರಾಣು ಮತ್ತು ಅದನ್ನು ನಿಯಂತ್ರಿಸೋದಕ್ಕೆ ಇಡೀ ವಿಶ್ವ ತಗೊಳ್ತಿರೋ ಕ್ರಮಗಳು, ಸಾಕಷ್ಟು ದೇಶಗಳಲ್ಲಿ ಉಂಟಾಗ್ತಿರೋ ಸಾವುಗಳು, ಲಾಕ್ಡೌನ್ಗಳು, ಇವೆಲ್ಲವುಗಳ ಪರಿಣಾಮ ಭಾರತದ ಸಾಕಷ್ಟು ಜನ ಕೆಲಸ ಕಳ್ಕೊಂಡು ನಿರುದ್ಯೋಗಿಗಳಾಗುವ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ನ ಸರ್ವೆ ರಿಪೋರ್ಟ್ ಪ್ರಕಾರ ಸುಮಾರು 13.5 ಕೋಟಿ ಜನ ಭಾರತದಲ್ಲಿ ಕೆಲಸ ಕಳ್ಕೊಳ್ಳೋ ಸಾಧ್ಯತೆಗಳಿವೆ. ಈ 13.5 ಕೋಟಿ ಜನ ಕೃಷಿಯೇತರ ಕೂಲಿ ಕಾರ್ಮಿಕರು, ಅಂದ್ರೆ ಕಟ್ಟಡಗಳ ನಿರ್ಮಾಣ, ಫ್ಯಾಕ್ಟರಿಗಳಲ್ಲಿ ಕೆಲಸ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಸೆಕ್ಯೂರಿಟಿ ಗಾರ್ಡುಗಳು, ದಿನಗೂಲಿ ನೌಕರರು, ಹೀಗೆ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡುವ ಪರ್ಮನೆಂಟ್ ನೌಕರರ ವರ್ಗಕ್ಕೆ ಸೇರದ, ಯಾವ ಉದ್ಯೋಗ ದಾಖಲಾತಿಗಳೂ ಇಲ್ಲದ ಕೂಲಿಕಾರ ವರ್ಗದ ಸುಮಾರು 13.5 ಕೋಟಿ ಮಂದಿ ಬೀದಿಗೆ ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಲೇಬರ್ ಫೋರ್ಸ್ನ ವರದಿ. ಹಾಗಂತ ಇವರು ಮಾತ್ರ ಕೆಲಸ ಕಳ್ಕೋತಾರೆ ಅಂದ್ಕೋಬೇಡಿ. ಕಾರ್ಪೊರೇಟ್ ಸೆಕ್ಟಾರ್ ಕೂಡ ಸುಖವಾಗೇನಿಲ್ಲ. ಸರ್ವಿಸ್ ಇಂಡಸ್ಟ್ರಿಗಳಿಗೆ ಹೊಡೆತ ಬೀಳುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳು ಕಡಿಮೆಯಾಗುತ್ತವೆ. ಅಮೆರಿಕ ಸೇರಿದ ಹಾಗೆ ಯುರೋಪ್ ದೇಶಗಳು ಸಂಕಷ್ಟಕ್ಕೆ ಈಡಾಗಿರೋದ್ರಿಂದ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಕೂಡ ಸೊರಗಿ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಕೂಡ ಸುಮಾರು 15-20% ಜನ ನಿರುದ್ಯೋಗಿಗಳಾಗ್ತಾರೆ ಮತ್ತು 30-50% ಸಂಬಳ ಕಡಿತಗೊಳ್ಳುವ ಸಾಧ್ಯತೆ ಇರುತ್ತೆ. ಇದೆಲ್ಲ ಆಗ್ತಿರೋದು ವೈರಾಣು ಅನ್ನೋ ಮಹಾಮಾರಿ ಕೊಡ್ತಿರೋ ಹೊಡೆತದಿಂದ. ಗೆಳೆಯರೆ, ನಿಮಗೆ ಗೊತ್ತಿರೋ ಹಾಗೆ ಭಾರತ ಅತಿ ಹೆಚ್ಚು ಯುವಕರಿರೋ ದೇಶ. ಹೀಗಾಗಿ ಇಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ಪ್ರತಿ ವರ್ಷ ಕನಿಷ್ಠ ಅಂದ್ರೆ 10 ಮಿಲಿಯನ್ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಇತ್ತೀಚೆಗೆ ಅಂದ್ರೆ ಕಳೆದ 20 ವರ್ಷಗಳಿಂದ ನಮ್ಮಲ್ಲಿ ಆಗ್ತಾ ಇರೋ ಅತಿ ಕೆಟ್ಟ ಬೆಳವಣಿಗೆ ಅಂದ್ರೆ ಕೃಷಿ ಕ್ಷೇತ್ರಗಳನ್ನ ಬಿಟ್ಟು ಗ್ರಾಮೀಣ ಯುವಕರು ನಗರ ಹಾಗೂ ಪಟ್ಟಣಗಳ ಕಡೆ ವಲಸೆ ಬರ್ತಾ ಇರೋದು. ಹಾಗೆ ಬಂದವರು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ, ಚಾಲಕರಾಗಿ ಕೆಲಸಕ್ಕೆ ಸೇರ್ಕೋತಾ ಇದ್ದಾರೆ. ಹೀಗೆ ನಗರಗಳಿಗೆ ವಲಸೆ ಬರೋ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಕೂಡ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವರೆಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಸುಮಾರು 10-15 ಮಿಲಿಯನ್ನಷ್ಟು ಹೊಸ ಉದ್ಯೋಗಗಳ ಸೃಷ್ಟಿಯಾಗಬೇಕು. ಆದರೆ ಇದು ನಿಜಕ್ಕೂ ಕಷ್ಟ ಸಾಧ್ಯವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ವೈರಾಣುವಿನ ಹೊಡೆತದಿಂದಾಗಿ ಈ ವರ್ಷ 90 ಲಕ್ಷ ಜನ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಈ 90 ಲಕ್ಷದ ಜೊತೆಗೆ ಹೊಸದಾಗಿ ಸೃಷ್ಟಿಯಾಗಬೇಕಾದ 1.5 ಕೋಟಿ ಉದ್ಯೋಗ ಸೃಷ್ಟಿ ಕೂಡ ಆಗೋದಿಲ್ಲ. ಈ ಲಾಕ್ಡೌನ್ ಹಾಗೂ ವೈರಾಣುವಿನ ಹೊಡೆತದಿಂದಾಗಿ ಕೆಲಸ ಕಳ್ಕೊಳ್ಳೋ ನೌಕರರ ಬಗ್ಗೆ ನಿಜಕ್ಕೂ ಚಿಂತಾಜನಕ ಮಾಹಿತಿ ಬರ್ತಾ ಇದೆ. ಇನ್ನು ಒಂದಷ್ಟು ದಿನಗಳ ಕಾಲ ನಮ್ಮ ದೇಶದಲ್ಲಿನ ರಿಯಲ್ ಎಸ್ಟೇಟ್ ನೆಲ ಕಚ್ಚುತ್ತೆ. ಅದು ಮತ್ತೆ ಮೇಲೇಳೋದಕ್ಕೆ 2-3 ವರ್ಷಗಳಾದರೂ ಬೇಕಾಗಬಹುದು. ಅಂದ್ರೆ ಇನ್ನು ಹೊಸ ಕಟ್ಟಡಗಳ ನಿರ್ಮಾಣ ಕಡಿಮೆಯಾಗುತ್ತೆ. ಹಳೆ ಕಟ್ಟಡಗಳ ಮಾರಾಟಗಳು ಕೂಡ ನಿಂತು ಹೋಗೋ ಸಾಧ್ಯತೆ ಇರುತ್ತೆ. ವರ್ಲ್ಡ್ ರಿಸೆಷನ್ ನಿಂದಾಗಿ ಯಾರು ಹಣವನ್ನು ಖರ್ಚು ಮಾಡಿ ಹೊಸ ಖರೀದಿಗಳನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ. ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಚೇತರಿಸ್ಕೊಳ್ಳೋದಕ್ಕೆ ಕನಿಷ್ಠ ಅಂದ್ರೂ ಇನ್ನು 2-3 ವರ್ಷಗಳಾದರೂ ಬೇಕಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇಲ್ಲಿವರೆಗೆ ಅದನ್ನೇ ನಂಬಿಕೊಂಡಿದ್ದ ಕಾರ್ಮಿಕರು ಕೆಲಸವಿಲ್ಲದೆ ಬಳಲಬೇಕಾಗತ್ತೆ. ಇನ್ನು ಆಟೋಮೊಬೈಲ್ ಇಂಡಸ್ಟ್ರಿ, ಅದು ಈ ವೈರಾಣು ಸೋಂಕು ಹರಡೋ ಮೊದಲೇ ಸೊರಗಿ ಹೋಗ್ಬಿಟ್ಟಿತ್ತು. BS6 ಇಂಜನ್ಗಳು ಬರ್ತಿರೋ ಹಿನ್ನೆಲೆಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಭಾರಿ ಕುಸಿತವನ್ನು ಕಂಡಿತ್ತು. ಈಗ ಅದರ ಜೊತೆಗೆ ವೈರಾಣುವಿನ ಹೊಡೆತ ಕೂಡ ಬಿದ್ದಿರೋದ್ರಿಂದ ಇಲ್ಲಿ ಇನ್ನೂ ಸಂಕಷ್ಟ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಸ್ಕಿಲ್ಡ್ ಕೆಲಸಗಾರರಿಗೆ ಯಾವ ತೊಂದರೆಯೂ ಆಗದೇ ಇರಬಹುದು. ಯಾಕೆಂದರೆ ಈ ವರ್ಷ ತೊಂದರೆಯಾದರೂ ಕೂಡ ಮುಂದಿನ ವರ್ಷಕ್ಕಾಗಿ ಅವರು ಪ್ರೊಡಕ್ಷನನ್ನು ಮಾಡಲೇಬೇಕಾಗುತ್ತೆ. ಹೀಗಾಗಿ ಆ ತಾಂತ್ರಿಕ ವರ್ಗದ ಕೆಲಸಗಾರರಿಗೆ ತೊಂದರೆ ಆಗದೇ ಇದ್ದರೂ ಶೋರೂಮುಗಳ ಸಂಖ್ಯೆ, ಡೀಲರ್ಗಳ ಸಂಖ್ಯೆ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ ಮತ್ತು ಫ್ರಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡುವ ಹಾಗೂ ಅನ್ಸ್ಕಿಲ್ಡ್ ನೌಕರ ವರ್ಗ ಏನಿದೆ ಅದು ಕೆಲಸ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಏವಿಯೇಷನ್ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಾಗೇ ಇಲ್ಲ. ಈಗಾಗಲೇ ಬ್ರಿಟನ್ ಏವಿಯೇಷನ್ನ ಸುಮಾರು 36,000 ನೌಕರರು ಕೆಲಸ ಕಳ್ಕೊಳ್ಳುವ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಏನಾಗಬಹುದು ಯೋಚನೆ ಮಾಡಿ. ವಿಶ್ವದ ನಾನಾ ದೇಶಗಳ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವ ಭಾರತೀಯ ಉದ್ಯೋಗಿಗಳು ಈ ಬಾರಿ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಕೆಲಸ ಕೆಲವರದ್ದು ಉಳಿದರೂ ಕೂಡ ಅವರ ಸಂಬಳವನ್ನಂತೂ ಸಂಸ್ಥೆಗಳು ಕಡಿಮೆ ಮಾಡುತ್ತವೆ. ಇದಲ್ಲದೆ ಟೆಕ್ಸ್ಟೈಲ್ ಮತ್ತು ಲೆದರ್ ಇಂಡಸ್ಟ್ರಿಗಳನ್ನು ನಂಬಿಕೊಂಡು ಸುಮಾರು 25 ಮಿಲಿಯನ್ ಜನ ಭಾರತದಲ್ಲಿದ್ದಾರೆ. ಅವರಲ್ಲಿ ಬಹುತೇಕರು ದಿನಗೂಲಿ ನೌಕರರೇ. ಅವರಿಗೆ PF ಇರೋದಿಲ್ಲ. ಕೆಲಸ ಮಾಡ್ತಿರೋ ಬಗ್ಗೆ ಯಾವ ದಾಖಲೆಗಳು ಇರೋದಿಲ್ಲ. ಯಾವಾಗ ಬೇಕಿದ್ರೂ ಅವರ ಕೆಲಸ ಹೋಗಬಹುದು. ಅಂಥ ನೌಕರರು ಇಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿದ್ದು ಅವರು ನೌಕರಿ ಕಳ್ಕೊಳ್ಳೋ ಸಾಧ್ಯತೆಗಳಿವೆ. ಯಾಕೆಂದರೆ ನಮ್ಮ ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ ಇಂಡಸ್ಟ್ರಿ ಹಾಗೂ ಲೆದರ್ ಇಂಡಸ್ಟ್ರಿ ಬಹುತೇಕ ಎಕ್ಸ್ಪೋರ್ಟ್ ಮೇಲೆ ಆಧಾರಪಟ್ಟಿದೆ. ಈಗ ವಿಶ್ವದ ನಾನಾ ದೇಶಗಳು ಸಂಕಷ್ಟ ಅನುಭವಿಸ್ತಿರೋ ಸಮಯದಲ್ಲಿ ಉದ್ಯಮ ಸಹಜವಾಗಿ ಸೊರಗಿ ಹೋಗುತ್ತೆ. ಇನ್ನು ಈಗಾಗಲೇ ಎಕ್ಸ್ಪೋರ್ಟ್ ಮಾಡಿರೋ ಸಾಮಗ್ರಿಗಳೇ ಆಯಾ ದೇಶಗಳ ಪೋರ್ಟುಗಳಲ್ಲಿ ಡೆಲಿವರಿ ಆಗದೆ ಬಿದ್ದಿವೆ. ಈಗಾಗಲೇ ಬಹುತೇಕ ದೇಶಗಳು ಇಂಪೋರ್ಟನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದು ಈ ರೋಗಾಣುವಿನ ಆತಂಕ ಮುಗಿಯುವವರೆಗೆ ಅವರು ವಹಿವಾಟನ್ನು ಶುರು ಮಾಡೋದಿಲ್ಲ. ಹೀಗಾಗಿ ಅಲ್ಲಿ ಪ್ರೊಡಕ್ಷನ್ ಕೂಡ ನಿಂತು ಹೋಗೋ ಸಂಭವ ಇರುತ್ತೆ. ಇನ್ನು ಸರ್ವಿಸ್ ಇಂಡಸ್ಟ್ರಿ, ಭಾರತದ GDPಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಿರೋ ಉದ್ಯಮ
ಈ ಸರ್ವಿಸ್ ಇಂಡಸ್ಟ್ರಿ. ವೈರಾಣು ಸೋಂಕಿನಿಂದಾಗಿ ಇದು ಕೂಡ ಸಂಪೂರ್ಣವಾಗಿ ಸೊರಗಿ ಹೋಗಿದೆ. ಭಾರತದಲ್ಲಿ ಸರ್ವಿಸ್ ಇಂಡಸ್ಟ್ರಿ ಬಹು ವಿಶಾಲವಾಗಿ ಹರಡಿಕೊಂಡಿದೆ. ಅದಕ್ಕೆ ಸಾಕಷ್ಟು ವಿಭಾಗಗಳಿವೆ. ಅದರಲ್ಲಿ ಟೂರಿಸಂ ಅನ್ನೇ ನಾವು ತಗೊಳ್ಳೋದಾದ್ರೆ ಪ್ರವಾಸೋದ್ಯಮ ಬಹುತೇಕ ಈಗಾಗಲೇ ಮಕಾಡೆ ಮಲಗಿಬಿಟ್ಟಿದೆ. ಲಾಕ್ಡೌನ್ನ ಟೈಮ್ ಬಿಡಿ, ಆನಂತರ ಕೂಡ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯ ಹಿಡಿಬಹುದು. ಭಾರತೀಯರೂ ಕೂಡ ಪ್ರವಾಸವನ್ನು ಮುಂದೂಡುವ ಸಾಧ್ಯತೆ ಇದೆ. ಈ ಪ್ರವಾಸೋದ್ಯಮ ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸ್ಟಾರ್ ಹೋಟೆಲ್ಗಳವರೆಗೆ ಬದುಕು ಕಟ್ಟಿಕೊಟ್ಟಿರೋ ಉದ್ಯಮ. ಇಲ್ಲಿ ಜನ ಬಾರದೇ ಇದ್ದರೆ ಸಾಕಷ್ಟು ಕುಟುಂಬಗಳು ನಿರುದ್ಯೋಗಿಗಳಾಗುತ್ತವೆ. ಇನ್ನು ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಕೂಡ ಸರ್ವಿಸ್ ಇಂಡಸ್ಟ್ರಿಗಳ ಪಟ್ಟಿಗೆ ಸೇರುತ್ತೆ. ವಿದೇಶಗಳಿಗೆ ಸೇವೆಯನ್ನು ಒದಗಿಸ್ತಿರೋ ನಮ್ಮ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಲಕ್ಷಾಂತರ ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಕಾಲ್ ಸೆಂಟರ್ಗಳಲ್ಲಿ ದುಡಿತಾ ಇದ್ದಾರೆ. ಅವರಲ್ಲಿ ಸಾಕಷ್ಟು ಜನ ಈ ಬಾರಿ ಕೆಲಸ ಕಳ್ಕೋಬಹುದು ಅಥವಾ ಸಂಬಳಗಳ ಖೋತ ಅನುಭವಿಸಬೇಕಾಗಿ ಬರಬಹುದು. ಇನ್ನು ಮನರಂಜನಾ ಕ್ಷೇತ್ರ ಅಂದರೆ ಸಿನಿಮಾ, ಸೀರಿಯಲ್ಲು ಮುಂತಾದವು. ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋದು ಹೀರೋ, ಹೀರೋಯಿನ್ನು ಮತ್ತು ಒಂದಷ್ಟು ನಟರೇ. ಆದರೂ ಒಂದು ಸೀರಿಯಲ್ಲೋ ಸಿನಿಮಾನೋ ಸುಂದರವಾಗಿ ಮೂಡಿ ಬರಬೇಕು ಅಂದರೆ ತೆರೆಯ ಹಿಂದೆ ನೂರಾರು ಜನ ಕೆಲಸ ಮಾಡಿರ್ತಾರೆ. ಕಥೆ ಬರೆಯೋವನಿಂದ ಹಿಡಿದು ಲೈಟ್ ಹಿಡಿಯೋವನವರೆಗೆ, ನಿರ್ದೇಶನ ಮಾಡಿದವನಿಂದ ಹಿಡಿದು ಕೆಲಸ ಮಾಡೋರಿಗೆ ಊಟ, ತಿಂಡಿ, ಕಾಫಿ ಕೊಟ್ಟವನವರೆಗೆ ಒಂದು ಸಿನಿಮಾಗೆ ನೂರಾರು ಜನ ಕೆಲಸಗಾರರು ಬೇಕು. ಸಹಕಲಾವಿದರು, ನೃತ್ಯಪಟುಗಳು, ಸಾಹಸ ಕಲಾವಿದರು, ಬಣ್ಣ ಹಚ್ಚೋರು, ಬಟ್ಟೆ ತೊಡಿಸೋರು, ಅದೊಂದು ದೊಡ್ಡ ಉದ್ಯಮ. ಅಲ್ಲಿಗೆ ಈ ಬಾರಿ ದೊಡ್ಡ ಹೊಡೆತ ಬೀಳುತ್ತೆ. ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನು ಮನರಂಜನಾ ಉದ್ಯಮ ಈಗಾಗಲೇ ಅನುಭವಿಸ್ತಾ ಇದೆ. ಅದು ಚೇತರಿಸಿಕೊಳ್ಳೋದಕ್ಕೆ ಕನಿಷ್ಠ 1 ವರ್ಷವಾದರೂ ಬೇಕು. ಅಲ್ಲಿನ ದಿನಗೂಲಿ ನೌಕರರು, ಕೆಲಸಗಾರರು ಅದನ್ನೇ ನಂಬಿ ಬದುಕು ಕಟ್ಟಿಕೊಂಡ ಲಕ್ಷಾಂತರ ಮಂದಿ ಬೀದಿ ಪಾಲಾಗುವ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಸರ್ಕಾರ ಎಷ್ಟು ಜನಕ್ಕೆ ಅಂತ ಪುನರ್ವಸತಿಯನ್ನು ಕಲ್ಪಿಸೋದಕ್ಕೆ ಸಾಧ್ಯ ಹೇಳಿ? ಹೀಗೆ ಕೆಲಸ ಕಳ್ಕೊಳ್ಳುವ ಭೀತಿಯನ್ನು ಎದುರಿಸ್ತಿರೋ 13.5 ಕೋಟಿ ಜನರ ಗತಿ ಏನು? ಇನ್ನು ಕೃಷಿ ಕ್ಷೇತ್ರವಾದರೂ ಸರಿಯಾಗಿದೆಯಾ ಅಂದರೆ ಅಲ್ಲಿ ಕೂಡ ಲಾಕ್ಡೌನ್ ಸಾಕಷ್ಟು ಹೊಡೆತ ಕೊಟ್ಟಿದೆ. ಒಂದಂತೂ ನಿಜ, ಈ ವೈರಾಣುವಿನ ಹೊಡೆತ ವಿಶ್ವವನ್ನೇ ಕಾಡ್ತಿರೋ ಸಂದರ್ಭದಲ್ಲಿ ಭಾರತ ಕೃಷಿಯ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ನಮ್ಮ ಆಹಾರ ಧಾನ್ಯಗಳ ರಫ್ತು ಉದ್ಯಮ ಕೆಲ ದಿನಗಳಲ್ಲಿ ಚೇತರಿಸ್ಕೋಬಹುದು. ಆದರೆ ಅದಕ್ಕೆ ಬೇಕಾದ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮ್ಮ ಯಾವ ಸರ್ಕಾರಗಳಿಗೂ ಇಷ್ಟು ವರ್ಷಗಳಿಂದ ಸಾಧ್ಯವಾಗಿಲ್ಲ ಅನ್ನೋದು ನಿಜಕ್ಕೂ ದುರಂತ. ಇದೆಲ್ಲದರ ಪರಿಣಾಮ ಏನಾಗುತ್ತೆ? ಈ ವೈರಾಣುವಿನ ಹೊಡೆತದಿಂದ ಭಾರತದ ಅಭಿವೃದ್ಧಿಯ ಮೇಲಾಗೋ ಪರಿಣಾಮ ಏನು? ಸಿಂಪಲ್. ಸರ್ಕಾರ ಇದೆಲ್ಲ ಮುಗಿದ ಮೇಲೆ ಜನರಿಗೆ ಉದ್ಯೋಗ, ಆಹಾರ ಭದ್ರತೆಯನ್ನು ಕೊಡೋದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಸೊರಗಿದ ಉದ್ಯಮಗಳಿಗೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಬೇಕಾಗುತ್ತೆ. ರೈತರ ನೆರವಿಗೆ ಬರಬೇಕಾಗುತ್ತೆ. ಇದೆಲ್ಲದಕ್ಕೂ ಹಣ ಬೇಕು. ಈಗ ನಾವು ಮೂಲಸೌಕರ್ಯಗಳ ಅಭಿವೃದ್ಧಿಯ ಮೇಲೆ ಖರ್ಚು ಮಾಡ್ತಿರೋ ಹಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗಬಹುದು. ಶಿಕ್ಷಣ, ಆರೋಗ್ಯ ಮುಂತಾದ ಸೇವೆಗಳ ಮೇಲೆ ಖರ್ಚನ್ನು ಮುಂದೆ ಕಡಿಮೆ ಮಾಡಿ ಅವನ್ನು ಉದ್ಯಮಗಳಿಗೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಹೆಚ್ಚು ಮಾಡೋ ಕಡೆಗೆ ಖರ್ಚು ಮಾಡಬೇಕಾಗಿ ಬರಬಹುದು. ಇದು ಭಾರತದ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಇನ್ನು 3 ವರ್ಷಗಳ ಕಾಲ ಹಿಂದಕ್ಕೆ ತಳ್ಳುವ ಸಾಧ್ಯತೆ ಇದೆ ಅಂದರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾದ ಅಂಶ ಇಲ್ಲ. ಇದು ಸ್ನೇಹಿತರೆ ಈ ವೈರಾಣುವಿನಿಂದ ಆಗಲಿರುವ ಅನಾಹುತದ ಸಣ್ಣ ಪರಿಚಯ. ಸೊ ಹೀಗೆ ಆಗತ್ತೆ ಅಂತ ಯಾರೂ ಹೆದರಬೇಕಾದ ಅಗತ್ಯ ಏನಿಲ್ಲ. ಜನರನ್ನು ಕಾಪಾಡೋದಕ್ಕೆ ಸರ್ಕಾರ ಖಂಡಿತ ಒಂದು ದಾರಿಯನ್ನು ಹುಡುಕುತ್ತೆ. ಯಾಕೆಂದರೆ ಜನರ ಪ್ರಾಣ ಮುಖ್ಯ ಅಂತ ಯಾವ ಸರ್ಕಾರ ನಿರ್ಧಾರ ಮಾಡುತ್ತೋ ಅದು ಯಾವುದೇ ಕಾರಣಕ್ಕೂ ಆ ದೇಶದ ಜನರನ್ನು ಹಸಿವಿನಿಂದ, ನಿರುದ್ಯೋಗದಿಂದ ನರಳೋದಕ್ಕೆ ಬಿಡೋದಿಲ್ಲ. ಆದರೆ ಇದೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಮತ್ತು ಈ ವೈರಾಣು ಇನ್ನಷ್ಟು ಸಮಸ್ಯೆಗಳನ್ನು ಹೆಚ್ಚು ಮಾಡದಿರಲಿ ಅನ್ನೋ ಆಶಯದೊಂದಿಗೆ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.